ಸೌರಮ್ಯಾತಿಶಯ ಪ್ರದಾನ ಕರಜೋ ಕಂದಾಗಲ ಜಾನಕಿ ಜಾನಕಿ ನೋಡಿ ಭ್ರಮೆಗೋಡಿ ತಮ್ಮ ಮಾಯದ ಕೃತಿಯ ನಿಂಬ ಜಾನಕಿ ಪಾತಾಳವೇ ಭೂರಿ ವಿಸ್ಮಿತೆಯಾಗಿ ನಾನು ಕೂಡ ಶ್ರೀರಾಮಚಂದ್ರನನ್ನೇ ಹಿಂಬಾಲಿಸಿಕೊಂಡು ಬಂದೆ. ಯಾಕೆ ಬಂದಿರ? ಪತಿಹಿತ ಸಾಧನೆ ಸತಿತ್ವಕ್ಕೆ ಭೂಷಣ ಎನ್ನುವುದನ್ನು ಗುರು ಹಿರಿಯರಿಂದಲೇ ನಾನು ತಿಳಿದವಳು. ಅದಕ್ಕೆ ಬೇಕಾಗಿ ಅವರನ್ನೇ ಹಿಂಬಾಲಿಸಿಕೊಂಡು ನಾನು ಬಂದೆ. ಮಾತ್ರವಲ್ಲ, ಆ ಕಾಲಕ್ಕೆ ಲಕ್ಷ್ಮಣನೂ ಕೂಡ ಅವರ ಛಾಯಾನುವರ್ತಿಯಾಗಿಯೇ ಬಂದವ. ಭರತನನ್ನು ಬೀಳ್ಕೊಂಡು ಅತ್ರಿ ಮಹರ್ಷಿಗಳ ಆಶ್ರಮವನ್ನು ಸೇರಿಕೊಂಡೆವು. ಮಾತ್ರವಲ್ಲ, ಅನಸೂಯಾದೇವಿಯ ಆಶೀರ್ವಚನವನ್ನು ಪಡೆದು ಈ ಪಂಚವಟಿಯಲ್ಲಿ ಪರ್ಣಕುಟೀರವನ್ನು ನಿರ್ಮಿಸಿದ್ದೇವೆ. ಸೂರ್ಯೋದಯದ ಕಾಲ ನೋಡಿದ್ರ ಎಂತಹ ಪ್ರಶಾಂತವಾದಂತಹ ವಾತಾವರಣ. ಏನದು ಏನದು ಇದುವರೆಗೆ ನಾನು ಕಾಣದ ಒಂದು ಪ್ರಗತಿ. ಸರಿ ಸರಿ, ಇಲ್ಲೇ ಉಳಿಯುವುದಲ್ಲ, ನನ್ನವರಿಗೆ ಹೇಳಬೇಕು. ಮುಂದುವರಿಸಿ ನೋಡೋಣ. ನೋಡಿ ಜಾನಕಿ ಭ್ರಮೆಗೊಂಡು ತನ್ನರತನ ಕೂಡಿ ಬೇಡಿದಳು. ನೋಡಿದೆಯ ರಾಮ, ನೋಡಿದೆಯ ನೋಡಿದೆಯ ರಾಮ. ನೋಡಿದೆಯ ದೊಡ್ಡ ಕಾಡಿನಿಂದ ಓಡಿ ಬಂದು ಆಡುವಂತ ಪೊಮ್ಮಿಗ. ದೊಡ್ಡ ಕಾಡಿನಿಂದ ನೋಡಿ ಬಂದು ಆಡುವಂತ ಪೊಮ್ಮಿಗ ನೋಡಿದೆಯ. ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೀತಿಯು ಬಂದ ಚಂದವ ನೋಡು. ಚಿನ್ನದ ಹಾಗಿರುವ ಮೈಯ ಬಣ್ಣದ ಸುತ್ತಲೂ ಪಂಚವರ್ಣದ ರೇಖೆಯು ಬಂದ ಚಂದವ ನೋಡು. ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನು ದೂರ ಮಂಗಳ. ಸಣ್ಣ ಸಣ್ಣ ಕಾಲು ಬೆರಳು ಸಾಲಿನು ದೂರ ತನ್ನಂಗ ದಿನ್ನಂಗ ದಿಕ್ಕಿದ ಎಂದು ಕುಣಿಯುವಂತ ಮೃಗವನ್ನು ನೋಡಿದೆಯ.
ನೋಡಿದೆಯಾ ಎಲ್ಲಿಂದ ಓಡಿ ಬಂದ? ಇಲ್ಲಿಂದಲೇ ಓಡಿ ಬಂದ ನಾನು. ಓಡಿ ಬರಬೇಕಾದ್ರೆ ಸ್ವಲ್ಪ ದೂರ ಸಾಗಿರ್ಬೇಕು. ಹೌದು. ದೂರ ಹೋಗಿ. ಓ ಇಲ್ಲಿ ಬನ್ನಿ. ನಾನು ನಿಮ್ಮಲ್ಲಿ ಮಾತನಾಡುವುದು. ಅದು ಅರ್ಥ ಆಗ್ತದೆ, ಅದಕ್ಕೆ ಪ್ರತ್ಯೇಕವಾಗಿ ಹೇಳ್ಬೇಕು. ಹಾಗಲ್ಲ, ನೀವು ಇಲ್ಲಿದ್ದ ಹಾಗೆ ಕಾಣುತ್ತಾ ಇಲ್ಲ. ಎಲ್ಲೋ ನಿಮ್ಮ ಭಾವ. ಇಲ್ಲೇ ಇದ್ದೇನೆ, ಬಂದ ಋಷಭದಿಗಳನ್ನು ಬೀಳ್ಕೊಂಡೆ ಲಕ್ಷ್ಮಣನ ಜೊತೆಯಲ್ಲಿ ಮಾತಾಡ್ತೇನೆ. ಆ, ಸ್ವಾಮಿ, ಓ ಅಲ್ಲಿ ನೋಡಿದ್ರಾ? ಸರಿಯಾಗಿ ದೃಷ್ಟಿ ಹಾಯಿಸಿದ್ರು. ಆ ಗಿಡ ಅಲ್ವಾ, ಅದು ಯಾವತ್ತೂ ನೋಡುದು ಅಲ್ವಾ? ಅಯ್ಯೋ ದೇವರೇ, ಆ ಗಿಡ ಹೇಳಿದ್ದಲ್ಲ, ಅದರ ಹಿಂದಿನ ಮರವು ಅದೆಲ್ಲ ವಿಶೇಷ. ಅಲ್ಲೇ ಚಾಚಿಕೊಂಡ ಪೊದೆ ಇರುದು, ಅಲ್ಲೇನು ವಿಷಯ? ನೀವು ಸರಿಯಾಗಿ ನೋಡ್ಬೇಕು. ಸರಿಯಾಗಿ ನೋಡಿದ್ರೆ ಮಾತ್ರ ಮನದಟ್ಟಾಗುವುದು. ಏನು ನೋಡ್ಬೇಕಂದ್ರೆ ಅದನ್ನೇ ನೋಡುವುದಕ್ಕಾಗ್ತದೆ. ಯಾವ್ದು ನೋಡ್ಬೇಕು? ನನ್ನ ಬೆರಳು ತೋರಿಸುವಂತಹ ಆ ದಿಕ್ಕನ್ನು ನೋಡಿ. ಬೆರಳು ತೋರಿಸುವ ದಿಕ್ಕು ಆ ದಿಶೆಯಲ್ಲಿ ಉಂಟು. ಹೌದು. ಏನುಂಟು? ಅಲ್ಲೊಂದು ಪ್ರಾಣಿ ಕಾಣಿಸ್ತಾ ಇಲ್ವಾ? ಹಾ 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 ಹಾ. ವಿಶೇಷವಾದಂತಹ ಮೃಗ. ಅದು ಒಮ್ಮೆಲೆ ಬಂದು ಅಲ್ಲಿಂದ ಇಲ್ಲಿಗೂ ಸರಿದಾಡಿ ಹೋಯ್ತಲ್ಲ. ಅತ್ತಿಂದತ್ತ ಇತ್ತಿಂದತ್ತ ಸುಳಿದಾಡ್ತಾ ಉಂಟು. ಹೌದೌದು. ಅದನ್ನು ಕಂಡಾಗ ಆಶ್ಚರ್ಯವಾಯಿತು, ಭ್ರಮೆಯಾಯಿತು, ಸಂತೋಷವಾಯಿತು. ಒಮ್ಮೆಗೆ ಹೊಳೆದಂತೆ ಕಂಡಿತು, ಮತ್ತೆ ಅಲ್ಲಿಂದ ಮಾಯ ಆಯ್ತದು. ಹೌದು ಸ್ವಾಮಿ. ಇಲ್ಲಿ ಹೋಗು, ಅಲ್ಲಿ ಉಂಟು, ಅಲ್ಲಿ ಉಂಟು. ಹೌದು. ಹೌದು. ಆ ಜಿಂಕೆಯನ್ನು ನೋಡಿದ್ರ? ಹಾ. ಇದುವರೆಗೆ ಅಂತಹ ಪ್ರಾಣಿಯನ್ನು ನಾನು ಕಂಡವಳಲ್ಲ. ಜಿಂಕೆಗಳು ಎಷ್ಟು ಉಂಟು? ಹೌದು. ಹಾಗಾಗಿ ಸುಳಿದಾಡ್ತಾ ಇರ್ತಾರೆ, ಅದನ್ನು ನೋಡ್ಲಿಲ್ಲ ಅಂದ್ರೆ. ನಾನು ಕೇಳಿದ್ದೇನೆ, ಹಾ. ಜಿಂಕೆಗಳಲ್ಲಿ ಎರಡು ವಿಧ ಅಂತೆ. ಏನು? ಪ್ರಶತ ಮತ್ತು ಕುರು ಎನ್ನುವ ಹಾಗೆ. ಒಟ್ಟಿರುವಂತದ್ದು, ಒಟ್ಟು ಇಲ್ಲದೆ ಇರುವಂತದ್ದು. ಈಗ ಇದೇ ಗಿಡದ್ದು. ಇದು ಹಾಗಲ್ಲ, ಬಂಗಾರದ ಮೈ ಬಣ್ಣವನ್ನು ಹೊಂದಿದೆ. ಬಂಗಾರದ ಮೈ ಬಣ್ಣ. ಜಾತಿ ಜಿಂಕೆ ಅಲ್ಲ ಅಂತ ಇತ್ತು. ಅದೇನೋ ಗೊತ್ತಿಲ್ಲ, ಇದುವರೆಗೆ ಕಂಡದಿಲ್ಲ ನಾನು. ಅಂದ್ರೆ ಪುರುಷತ್ವ ಮತ್ತು ಕುರು ಅದೆರಡರಲ್ಲಿ ಸೇರುವುದಿಲ್ಲ. ಅದು- ಬಂಗಾರದ ಮೈ ಬಣ್ಣ. ಮೈ ಬಣ್ಣ. ಅಂದ್ರೆ ಜಾತಿ ಜಿಂಕೆ ಅಲ್ಲ ಅಂತ. ಹೌದು. ನೋಡಿದ್ದೆ ಅದು. ಬಿಸಿಲ ರಶ್ಮಿ ಬಿದ್ದಾಗ ನೋಡಿದ್ರ ಆ ರೇಖೆ ಎನ್ನುವುದು ಇಷ್ಟು ಸುಂದರವಾಗಿ ಗೋಚರಿಸ್ತಾ ಉಂಟು. ನಾನು ಸರಿಯಾಗಿ ಗಮನಿಸಿದೆ, 5 ರೇಖೆಗಳನ್ನು ಗೋಚರಿಸ್ತಾ ಉಂಟು. ಅಷ್ಟು ಹತ್ತಿರ ಹೋಗ್ತೀಯ? ಕಾಣಿಸ್ತಾ ಉಂಟು ಸ್ವಾಮಿ. ದೂರದಿಂದ ಸ್ಪಷ್ಟ ಆಗುವುದಿಲ್ಲ, ಅದಕ್ಕೆ ಕೇಳಿದೆ ನಾನು. ಆ, ಹತ್ತಿರ ಹೋಗಿ. ಹೌದು. ಮಾತ್ರ ಅಲ್ಲ, ವಿಶೇಷತೆ ಉಂಟು ಸ್ವಾಮಿ. ಏನು ವಿಶೇಷತೆ? ಎಲ್ಲಾ ಜಿಂಕೆಗಳಿಗೆ ಕಾಲಿನಲ್ಲಿ ಗೊರಸಿರುವುದು. ಇದ್ರದ್ದು ಹಾಗಲ್ಲ, ಸಣ್ಣ ಸಣ್ಣ ಪಾದಗಳು. ಹೌದು ಹೌದು ಪಾದ? ಹೌದು. ಅದು ಜಿಂಕೆ ಅಲ್ವೇ? ಅದಕ್ಕೆ ವಿಶೇಷ ಅಂತ ಹೇಳಿ. ಅದ್ಯಾಕೆ? ಮಾತ್ರ ಅಲ್ಲ, ಸಣ್ಣ ಸಣ್ಣ ಬೆರಳು, ಸಣ್ಣ ಸಣ್ಣ ಉಗುರು ಎಲ್ಲವೂ ಗೋಚರಿಸ್ತಾ ಉಂಟು. ಬೆರಳು ಉಗುರು ಎಲ್ಲವೂ ಗೋಚರವಾಗ್ತದೆ. ಹೌದು. ಕೊನೆಗೂ ಅದನ್ನು ಜಿಂಕೆ ಅಂತ ನೀನು ಕರಿ. ಮತ್ತೆ ಇಲ್ಲಿ ಕಾಣುವುದಿಲ್ವಾ? ಅಲ್ಲ, ಅಂಥದ್ರಲ್ಲಿ ಇದ್ಯಾವುದು ಇಲ್ವಲ್ಲ. ಈಗ ಕಂಡ ಜಿಂಕೆಗಳಿಗೆ ಗೊರಸು ಮಾತ್ರ ಇರುವುದು, ಪಾದಗಳಿರುವುದಿಲ್ಲ, ಬೆರಳು ಗುರುತಿಸುವುದಕ್ಕಾಗುವುದಿಲ್ಲ, ಹಾ. ನಖಗಳನ್ನು ನಾವು ಗುರುತಿಸುವುದಕ್ಕಾಗುವುದಿಲ್ಲ. ಆಗುವುದಿಲ್ಲ. ಇದಕ್ಕೆಲ್ಲ ಆಗ್ತದೆ ಅಂದ್ರೆ ಅದೇ ವಿಶೇಷ ಅಂತ ಹೇಳಿದ್ರು. ಸಾಮಾನ್ಯ ಜಿಂಕೆ ಅಲ್ಲ ಸ್ವಾಮಿ. ಓಹೋ. ಮಾತ್ರ ಅಲ್ಲ, ಪ್ರಬುದ್ಧ ನೃತ್ಯಗಾರನೋರ್ವ ಹೇಗೆ ಕುಣಿಯುತ್ತಾನೋ ಅದೇ ರೀತಿಯಾಗಿ ಕುಣಿಯುತ್ತಾ ಉಂಟು. ತನ್ನಂಗ ದಿನ್ನಂಗ ದಿಕ್ಕಿಟತೋ ಅದಕ್ಕೆ ಬಾಯ್ತಾಳ ಸಿದ್ಧಪಡಿಸಿ. ಅಷ್ಟು ಲಾಲಿತ್ಯ. ಈಗ ನಾಟ್ಯ ಕಲಿತವರಿಗೆ ಎದುರಿನ ಕುಣಿಬೇಕು ಅಂತಲೇ ಇಲ್ಲ. ತಾವು ಕಲಿತದ್ದನ್ನ ಅದಕ್ಕೆ ಅನ್ವೇಷಣೆ ನೋಡುವುದು ಹವ್ಯಾಸ ಇರ್ತದೆ. ಆದ್ರಿಂದ ಇದು ತಾಳದಲ್ಲಿ ಉಂಟು, ತಾಳ ಗಿಟ್ಟಿದ ಅಂತ ನೋಡುವುದ ನಿನಗೆ ಗೊತ್ತುಂಟು, ಆದ್ರಿಂದ ಅದು ಕುಣಿಯುವಾಗ ಅದು ಕಾಲಕ್ಕೆ ಕುಣಿಯುವುದಿಲ್ಲ, ಪ್ರಬುದ್ಧವಾಗಿ ಕುಣಿಯುತ್ತಾ ಉಂಟು. ಜಿಂಕೆ ಯಾರು ಕಲಿಸಿದ್ರೆ? ಯಾರು ಗೊತ್ತಿಲ್ಲ. ಇಲ್ಲಿ ಯಾರಾದ್ರೂ ಕಲಿಗೆ ಅದು ಕಲಿಸುವುದು, ಅದಕ್ಕೆ ಕಲಿಸಿದ್ದಾರೆ, ಅದು ಕಲ್ತಿದ್ರೆ ಮತ್ತೆ ನಮ್ಗೆ ಏನಾಗ್ತದೆ? ಅಲ್ಲಿ ಇಲ್ಲಿ ಕುಣಿ. ಇದನ್ನು ಕಂಡಾಗ ನನಗೊಂದು ಆಸೆ ಸ್ವಾಮಿ. ಏನು ಆಸೆ? ಜಗದೇ ಕವೀರನೇ ನಿನಗೆ ಏನು ಆಸೆ? ನೀವೇ ಮುಗಿದು ಕೈಯ ಬೇಡುವೆ ಬೇಡುವೆ ಕೈಯ ಮುಗಿದು ಬೇಡುವೆ ವೀರ ಆ
ಸೊಗದೋಡಿರುವೆನು ಮೃಗವ ಹಗಲು ರಾತ್ರಿ ಕುಳಿಸಿಕೊಂಡು ಹಗಲು ರಾತ್ರಿ ಕುಡಿಸಿಕೊಂಡು ಸೊಗದೋಡಿರುವೆನು ಜಗದೇ ಕಬೀರ ವೀರ ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಬೇಗವಿದ್ದರೆ ಸುಗುಣ ನಿನಗೆ ನಾ ಬೇಕೆಂಬ ಬಗೆಯಲ್ಲಿ ಬೇಗವಿದ್ದರೆ ಅಗಲಿ ಓಡಿ ಹೋಗದ ಮುನ್ನ ನಿಜವ ಹಿಡಿದು ತಾಮೋಹನ್ನ ಅಗಲಿ ಓಡಿ ಹೋಗದ ಮುನ್ನ ನಿಜವ ಹಿಡಿದು ತಾಮೋಹನ್ನ ನಿಗವ ಪಿಡಿದು ತಾಮೋಗನ್ನ ಮೋಹನ್ನ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಡಿರುವೆನೋ ಹಗಲು ರಾತ್ರಿ ಕುಣಿಸಿಕೊಂಡು ಸೊಗದೊಡಿರುವೆನೋ ಬೇಗವಿದ್ದರೆ ಅಗಲು ಓಡಿ ಹೋಗದ ಮುನ್ನ ನಿಜವ ಸಿಡಿದು ಮಾಮೋಗನ್ನ ಹಿಡಿದು ಮೋಹನ್ನ ಜಗದೇ ಕವೀರ ಅದನ್ನು ನೋಡಿ ನಾನು ಕುಡಿಯುತ್ತಾ ಇದ್ದೆ. ನಿಂತಲ್ಲಿ ನಿಲ್ಲುತ್ತಾ ಇಲ್ಲ ನಿನ್ನ ಕಾಲು. ಹೌದು, ಮನಸ್ಸು ಹೇಗೆ ತಲ್ಲಣಿಸ್ತಾ ಇರಬಹುದು ಅಂತ ನಾನು ಅದರಿಂದಲೇ ಗ್ರಹಿಸಬಲ್ಲೆ. ಒಂದು ಚಿಕನೆಯನ್ನು ನೋಡಿದಾಗ ನಿನಗೆ ಯಾಕೆ ಇಷ್ಟು ಉತ್ಕಂಠ? ನನ್ನ ಮನಸ್ಸಿಲ್ಲಿ ಇಲ್ಲ ಸ್ವಾಮಿ. ಅದು ಅರ್ಥ ಆಗಿದೆ, ಎಲ್ಲಿ ಹೋಗಿದೆ ಅಂತ. ಅಲ್ಲೇ ಅದನ್ನೊಮ್ಮೆ ನೋಡಿ ಆಯ್ತು. ಸೌಂದರ್ಯ ಆಸ್ವಾದನೆ ವನ ಮಧ್ಯದಲ್ಲಿ ಆಗಾಗ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಆಗ್ತಾ ಇತ್ತು. ನೋಡುವುದು ಸುಖಿಸುವುದು ಅಷ್ಟೇ ತಾನೇ ನಮ್ಮ ಪಾಡು. ಅದಕ್ಕಿಂತ ಹೆಚ್ಚಿನದೇನು ಅಂತಂದ್ರೆ ಒಂದು ವಿಶಿಷ್ಟವಾದದ್ದು ಉಳಿದ ಜಾತಿಯ ಜಿಂಕೆಗಳಿಗೆ ಸೇರದಂತಹ ವಿಧಾನ. ಬಣ್ಣ ಮೈ ಬಣ್ಣ ಉಳ್ಳದ್ದು, ಪಂಚವರ್ಣದ ರೇಖೆಗಳುಳ್ಳದ್ದು, ಕಾಲ ಬೆರಳು, ಉಗುರು, ಕನ್ನಂಗ ಬೆನ್ನಂಗ ದಿಕ್ಕಿಡದ್ದು ಎಲ್ಲ ಆಯ್ತಲ್ಲ. ನೋಡಿ ಆಯ್ತಲ್ಲ, ಮತ್ತೆ ಯಾಕೆ ಉತ್ಕಂಠ? ಓದಿದರೆ ಕವಿಯರೇ ಏನಾಗಬೇಕು? ನಿಮ್ಮ ಸಂತೋಷಕ್ಕೆ ಬೇಕಾಗಿ ನನ್ನ ಆಡಿದ್ದಲ್ಲ. ಅಲ್ಲ, ಹೊಗಳಿದಾಗಲೇ ಅರ್ಥ ಆಗ್ತದೆ ಕಾರ್ಯ ಸಾಧನೆಗೆ ಅಂತ. ಅದು ನಿನಗೆ ಅಂತಲ್ಲ, ಈ ಲೋಕದಲ್ಲಿ ಸತ್ಯದ ಸ್ವಭಾವದಲ್ಲಿ ಅದು ಅಭೇದ್ಯವಾದ ಅಂಶ. ಹೊಗಳುವುದಕ್ಕೆ ತೊಡಗಿದ್ರೆ ಕಾರ್ಯ ಸಾಧನೆ ಆಗಬೇಕು. ಇದು ಉತ್ಪ್ರೇಕ್ಷೆ ಅಲ್ಲ,
ನಾನು ಕಂಡುಕೊಂಡಂತಹ ಸತ್ಯ ಎಲ್ಲಿ ಕಂಡುಕೊಂಡೆ, ಹೇಗೆ ಕಂಡುಕೊಂಡೆ? ಸ್ವಾಮಿ, ಈ ಹಿಂದೆ ಕರದೂಷಣಾದಿಗಳಿದ್ದು ದಾನವರು ಅವರನ್ನು ಕೊಲ್ಲುವುದಕ್ಕೆ ಧನಸ್ಸನ್ನು ಎತ್ತಿದ್ದಾವು. ಆ ಹೊತ್ತಿಗೆ ಅದನ್ನು ಇಳಿಸುವುದರ ಒಳಗೆ ಅದೆಷ್ಟು 14,000 ದಾನವರನ್ನು ಕೊಂದವರು ನೀವಂತೆ. ಅದನ್ನ ನೋಡಿದವಳು ಹೌದು, ಕೇಳಿದವಳು ಹೌದು. ನೀವಲ್ಲದೆ ಮತ್ತೆ ಜಗದೀಕ ವೀರ ಅಂತ ಅನಿಸಿಕೊಳ್ಳುವುದು ಯಾರು ಹೇಳಿ? ಸ್ವಾನುಭವದಲ್ಲಿ ನಿನಗೆ ಸಂಗತವಾದದ್ದನ್ನು ನೀ ಕರೆದಿದ್ದಿ, ಸಮಾಧಾನ. ಹೌದು. ಈಗೇನಾಗಿದೆ? ಈಗ ಯಾವ ದಾನವರು ಇಲ್ಲವಲ್ಲ. ಈಗ ಅದನ್ನು ದಾನವನ್ನು ನಾವು ಕೊಲ್ಲುವುದಕ್ಕಾಗ್ತದ? ಅಸಹಜ ಅಂತ ಇದ್ದಾರೆ. ಸ್ವಾಮಿ, ಅರಮನೆಯಲ್ಲಿ ಇದ್ದವಳು ನಾವು. ಹೌದು. ಆ ವೈಭವಕ್ಕೆ ತಿಲಾಂಜಲಿಯನ್ನು ಇಟ್ಟು ಈ ಕಾಡನ್ನು ಸೇರಿಕೊಂಡಿದ್ದೆ. ಹೌದು. ನಾನು ಯಾವ್ದಾದ್ರು ಬೇಕು ಅಂತ ಕಾಡಿದ್ದು ಅಂತ ಬೇಡಿದ್ದು ಅಂತ ನಿಮ್ಮನ್ನು ಇಲ್ಲ, ಬರಬೇಕು ಅಂತ ಕಾಡಿದ್ವಿ ಮಾಸ್ಟರ್, ಮತ್ತೆ ಕಾಡಿದ್ವಿ. ಇಲ್ಲಿಗೆ ಬಂದ ಮೇಲೆ ನಾನು ಕಾಡಿದ್ದು ಅಂತ ಇಲ್ಲ, ನೀರಾಟ ಆಡುವಂತ ಕಾಡಿದ್ದು ಮತ್ತೆ ಕಾಡಿದ್ವಿ. ಮತ್ತೆ ಮರೆಯುವಂಥದ್ದು ಏನಾದ್ರು ನೀನು ಮಾಡ್ತೀಯ? ಸ್ವಾಮಿ, ಮನಸ್ಸಿನ ಆಸೆ ಬೇರೆ ಎನ್ನುವಂತ ಆ ಮೃಗವನ್ನು ನನ್ನ ಬಳಿಯಲ್ಲೇ ಇರಿಸಿಕೊಡಬೇಕು. ಅದರ ಆ ಚಂದವನ್ನು ಕಾಣಬೇಕು. ಯಾವ? ಹೌದು, ಹಗಲು ರಾತ್ರಿ ಭೇದವಿಲ್ಲದೆ ಅದನ್ನು ಕುಣಿಸುತ್ತಾ ಕುಣಿಸುತ್ತಾ ನಾನು ಮೈ ಮರೆಯಬೇಕೆನ್ನುವ ಹಾಗೆ ಒಂದು ಹಂಬಲ ನಿಮ್ಮಲ್ಲಿ ತಮ್ಮಯ್ಯ. ಮೃಗವು ಅಲ್ಲ, ಯಾಕೆ ಅಂದ್ರೆ ನಿನಗೆ ಬೇಕಾದಂತೆ ವರ್ತಿಸುವಂತೆ ನನ್ನಲ್ಲಾಗಿ ಲಕ್ಷ್ಮಣನಾಗಿ ನೀವು ನಿರ್ಬಂಧಿಸ್ತಾ ಬಂದವು. ಈಗ ಮೃಗ ಅದು ಬೇಕು ಅಂತ ಅದು ಕಣ್ಮರೆಯಾಗಿ ಹೋಗ್ತಾ ಇದೆ, ನಿಂತಲ್ಲಿ ನಿಲ್ಲುವುದಿಲ್ಲ. ಅದಕ್ಕೆ ಹೇಳಿ ನೀವು ಮಾತನಾಡಿ ಕಾಲಹರಣ ಮಾಡಬೇಡಿ. ಅದು ಕಣ್ಮರೆ ಆಗುವ ಮುನ್ನ ಅಲ್ಲಿಗೆ ಹೋಗಿ ಅದನ್ನು ಹಿಡಿದುಕೊಂಡು ಬಂದು ನನಗೆ ಕೊಡಬೇಕು ಅಂತ ಕರ ಜೋಡಿಸಬೇಕು ಅಂತ. ಸುಮ್ಮನೆ ಭ್ರಮೆಗೊಳ್ಳಬೇಡ. ಹೇಳಿದಾಗ ಆಗುದಿದ್ರೆ ಕರ್ಕೊಂಡು ಬರುವುದು. ನಿಲ್ಲಂದಾಗ ನಿಲ್ತದೆ ಅಂತ ಆದ್ರೆ ಬಾ ಅಂದಾಗ ಬರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ನೋಡು, ಯಾರು ತರ್ಬೇಕಾದ್ಯ? ನೀವೇ ತರಬೇಕು ಅಂತ ಹೇಳ್ತೀನಿ. ನಾನು ತರ್ತೇನೆ ಅಂತಲ್ಲ, ತರಬೇಕಾದ್ದು ನಾನೇ ಅಲ್ವಾ. ಅದನ್ನು ನೋಡಬೇಡ, ನೋಡಿದಷ್ಟು ಮರುಳಾಗುತ್ತೀನಿ. ಅದು ಸರಸಕ್ಕಾಗಿದ್ದ ಮೃಗ ಅಂತ ಭಾವಿಸಿದ್ಯಾ ನೀನು? ನಾನು ಭ್ರಮೆಗೊಂಡದ್ದು ನಾನು ಬಯಸಿದ್ದು ಸ್ವಾಮಿ. ಭ್ರಮ ಅಂದ್ರೆ ಏನು ಗೊತ್ತಾ? ಇಲ್ಲದನ್ನು ಉಂಟು ಅಂತ ಭಾವಿಸು. ಭ್ರಮ ಅಂದ್ರೆ ಏನು ಗೊತ್ತಾ? ಇದ್ದದ್ದನ್ನು ಇದ್ದ ಹಾಗೆ ಗ್ರಹಿಸು. ಇದು ಭ್ರಮಾಜ್ಞಾನವಲ್ಲ, ಇದು ಭ್ರಮಾಜ್ಞಾನ. ಇಲ್ಲದನ್ನು ಉಂಟು ಅಂತ ನಿನಗೆಲ್ಲ ಕಾಣ್ತದೆ. ಹೊನ್ನರ ಮನೆಯನ್ನು ಬಿಟ್ಟು ಬಂದ ಬಳಿಗೆ ಹೊನ್ನ ಮೈ ಬಣ್ಣವೇ ಅದರಲ್ಲಿ ಕಾಣ್ತದೆ. ಪಂಚವರ್ಣದ ಬದುಕನ್ನು ಬಿಟ್ಟು ಬಂದ ಬಳಿಗೆ ಇದರ ಮೈ ಮೇಲೆ ಅದೆಲ್ಲ ಗೋಚರವಾಗುತ್ತೆ. ಅಲ್ಲದೆ ಹೊಸ ಹೊಸ ಹೆಜ್ಜೆ ಹಾಕಿಕೊಂಡು ನೀನು ಅಲ್ಲೇ ಇತ್ತು, ಯಾಕಾಗಿದ್ರೆ ನೀನು ಅರಸಬೇಕಾದ್ದಲ್ಲ. ಆಶ್ರಮದ ಒಳಗೆ ಹೊರಗೆ ಅರಸುವುದಕ್ಕೆ ಹೊರಡಬೇಡ. ಅದು ಭ್ರಮೆಗೆ ಕಾರಣವಾಗಬಹುದಾದದ್ದನ್ನೇ ತೋರಿಸಿಕೊಡ್ತದೆ. ಸರಸದ ಮಿಗವಲ್ಲ. ಬಣ್ಣ ಬಣ್ಣದ ಈ ಹಿಂದೆ ಬಂದಿದೆ, ನೆನಪುಟ್ಟದೆ ನಿನಗೆ? ನಿನ್ನನ್ನು ನೋಡಿ ನೆಗೆಯಾಡಿದ ಬಣ್ಣದ ರೀತಿಯೊಂದು ಬಂದಿದೆ. ನೀನು ನೆಗೆಯಾಡಿದ್ದೆ ಅವಳನ್ನು ನೋಡಿ. ಕೊನೆಗೆ ಅವಳ ಕುರೂಪವನ್ನು ಕಂಡಾಕ್ಷರದಲ್ಲಿ ಬೆಚ್ಚಿ ಬಿದ್ದೆ. ಸತ್ಯ ದರ್ಶನ ಆಗಿದೆ. ಹೋಗುವಾಗ ಆರ್ಭಟ ಕೊಡ್ತಾ ಹೇಳಿದ್ದೆ ಇರುವುದು ನಮಗೆ ಸ್ಪಷ್ಟ ಆಗಿದೆ. ಅದಾದ ಮೇಲೆ ಖರಾಜಿದಾರವರು 14,000 ಮಂದಿ ಬಂದದ್ದರಿಂದ ಜಗದೇಕ ವೀರ ಅಂತ ನೀವು ಗುರುತಿಸುವಂತೆ ನೀವಿದ್ದೀರಲ್ಲ. ಯಾವುದನ್ನು? ಅಲ್ಲ, ಇನ್ನಂತಹ ಆಪತ್ತು ಬಂದ್ರೆ ಅಲ್ಲ, ಆಪತ್ತು ಬಂದರೆ ನಾನಿದ್ದೇನೆ. ಆಪತ್ತು ಮೈ ಮೇಲೆ ಹೇಳ್ಕೊಳ್ಳುವುದಕ್ಕೆ ನಾನಿದ್ದೇನೆ. ಬಂದ ಆಪತ್ತು ನಿವಾರಿಸುವುದಕ್ಕೆ ನಾನಿದ್ದೇನೆ, ಮೈ ಮೇಲೆ ಹೇಳ್ಕೊಳ್ಳುವುದಕ್ಕಿಲ್ಲ. ಅದು ರಾಕ್ಷಸರ ಕಪಟ ಎಲ್ಲಿ ಹೇಗೆ ಯಾವ ವಿಧಾನದಲ್ಲಿ ಪ್ರಕಟವಾಗ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ನೀ ಅರಸಬೇಕಾದದ್ದಲ್ಲ, ನೀ ಅರಸಿಯಾಗಿ ಇಲ್ಲಿರಬೇಕಾದವಳು. ಅದು ಅರಸುತ್ತಾ ಅದಕ್ಕೆ ಬೇಕಾದದ್ದು ಹುಡುಕಿಕೊಂಡು ಹೋಗಲಿ. ಬಿಟ್ಟು ಕಾಡಿನ ಮಿಗದಿಂದ ಕೇಡು ಬಂತಾದರೆ
ನೋಡಿಕೊಂಬೆನು ಬಂದುದಾಗ ಅರಸ ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು ರಮಣ ನೋಡದಿದ್ದರೆ ಒಂದು ಕ್ಷಣ ಜೀವನಿಲ್ಲದು ಬೇಡಿಕೊಂಬೆನು ನಿಲ್ಲನ್ನು ಜೀವನಿಲ್ಲದ ಬೇಡಿಕೊಂಡೆನು ನಿನ್ನ ರಮಣ ಇನಿಯ ಯಾಕಿಂತಹ ಮಾತುಗಳನ್ನಾಡಿದೆ? ನಿನ್ನ ಕಣ್ಣಾಲಿಗಳು ತುಂಬಿ ಬರುವುದು ಯಾಕೆ? ನಾನು ಹೇಳಿದೆ ಅದರ ಕುರಿತಾಗಿ ಅಲ್ವೋ? ನೀ ಭ್ರಮೆಗೊಳ್ಳಬೇಡ, ನಿನಗೆ ತೊಡಕಾಗ್ತದೆ. ಅಸುರರ ಮಾಯೆ ಆದ್ರೆ ನಮಗದರಿಂದ ಕೇಳು, ಆದ್ರಿಂದ ಅದು ಬೇಡ. ಅದು ಕಪಟದ ಆಕೃತಿಯೇ ಇದೆ. ಉಲಗದಲ್ಲಿ ನಂಬಿಕೆ ಎನ್ನುವುದೇ ಇಲ್ಲ ಸ್ವಾಮಿ. ಯಾವುದು? ಅದರ ಮೇಲೆ ಅದರ ಮೇಲೆ ನನಗೂ ನಂಬಿಕೆ ಇಲ್ಲ ಅನ್ನೋದು ನಾನು. ಅಲ್ಲ, ನೀವು ಆಡಿದಂತಹ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳುದು. ಅದರ ಕುರಿತಾಗಿ ನಾನು ಆಡಿದ ಮಾತಿನ ಮೇಲೆ ನಂಬಿಕೆ ಇಲ್ಲ, ಅದರ ಮೇಲೆ ನಂಬಿಕೆ ಉಂಟು. ಹೌದು. ಕಾಡು ಮೃಗಗಳು ಅಪಾಯಕಾರಿ ನನಗೆ ಗೊತ್ತುಂಟು. ಹಾ. ಅದರಲ್ಲಿ ಹುಲಿಯು, ಸಿಂಹವು, ಚಿರತೆಯು ಇದೆಲ್ಲ ಅಪಾಯಕಾರಿ. ಅದು ಸಾಧು ಪ್ರಾಣಿ ಸ್ವಾಮಿ. ಅಲ್ಲ, ಆದ್ರಿಂದಲೇ ನೀನು ಮಾಯೆಗೊಳಗಾಗಿದ್ದಿತ್ತು ನಾನು ಹೇಳುವುದು. ಸಾಧು ಪ್ರಾಣಿಗಳ ರೂಪವನ್ನು ಧರಿಸಿ ಕಪಟಿಗಳಾದ ಅಸುರರು ಬಂದರೆ ನಿನ್ನಂತಹ ಚಂಚಲ ಚಿತ್ತೆಯರಾದವರು ಅದಕ್ಕೆ ವಶವರ್ತಿಗಳಾಗ್ತಾರೆ. ಅದನ್ನು ತಿಳಿದೇ ಯಾವುದೋ ಅಸುರನ ಕಪಟ ಇರುವುದು. ಆ ದಾನವರಿಗೆ ಅಷ್ಟು ಅನಿವಾರ್ಯತೆ ಏನು ಅಂತ ಕೇಳುದು ನಾನು. ಅದಕ್ಕೆ ಯಾರಲ್ಲಿ ಕೇಳುದು? ಮತ್ತೆ ಯಾಕೆ ಅದು ದಾನವನ್ನೇ ಕೇಳಬೇಕು ಅನಿವಾರ್ಯತೆ. ಮತ್ತೆ ಯಾಕಿಂತಹ ನೆವನಗಳನ್ನು ಕೊಡುವುದು ನೀವು? ಅಲ್ಲ, ನಿನ್ನನ್ನು ಮರಳುಗೊಳಿಸುವುದಕ್ಕದು ಸಾಕು ಎಂಬ ಅವರ ಹೇಳಿಕೆ ಈಗ ಸತ್ಯ ಅಂತ ಆಯ್ತಲ್ಲ. ನೀನು ವಿವಶರಾಗದು ಬೇಕು ಅಂತ ಬಯಸುವುದಕ್ಕೆ ತೊಡಗಿದ್ದಿ. ಆದ್ದರಿಂದಲೇ ನೀ ಮರಳಾಗಬೇಕು. ನಾ ಹೇಳಿದ್ದನ್ನು ನಂಬು. ಇದು ನನ್ನ ಮಾತಿನ ಮೇಲೆ ವಿಶ್ವಾಸ ಇಲ್ಲ. ಅಲ್ಲ, ಹೆಂಡತಿಯಾದವಳ ಮಾತನ್ನು ನೆರವೇರಿಸಿಕೊಳ್ಳಲಿಕ್ಕಾಗುವುದಿಲ್ಲ ಅಂತ ಕೇಳು. ಹೆಂಡತಿಯಾಗಿ ಮಾತಾಡಬೇಡುವ. ಈಗ ಗಂಡ ಹೇಳಿದ್ದನ್ನು ಒಪ್ಪದೆ ಆಡುವ ಮಾತನ್ನು ಹೆಂಡತಿಯ ಮಾತು ಅಂತ ಒಪ್ಪುವುದಿಲ್ಲ. ಅದಾಗುವುದಿಲ್ಲ. ಅದಾಗುವುದಿಲ್ಲ. ಆದ್ರಿಂದ ಗಂಡ ಹೇಳಿದ್ದನ್ನು ಒಪ್ಪಿದ್ರೆ ಹೆಂಡತಿ ಆಗ್ತಾಳೆ. ಅಷ್ಟು ಒಪ್ಪಿದ್ರೆ ಮತ್ತೆ ಅದು ಬೇಕು ಅಂತ ಮಾತೇ ಹೊರಡುವುದಿಲ್ಲ. ಹೌದು, ಅದರಿಂದ ಬೇಡ. ನೀನಿಲ್ಲಿ ಬಾ, ನೀನಿಲ್ಲಿ ಬಾ. ನಾವು ಬೇರೆ ಯಾವುದಾದ್ರು ಅಲ್ಲ ಸ್ವಲ್ಪ ಸುತ್ತಾಡಿ ಬರೋಣ. ಆ ಮೃಗವನ್ನು ಅರೆಗಡಿ ನೀವು ಬಿಟ್ಟಿರುವುದಕ್ಕೆ ಅಸಾಧ್ಯ. ಇದು ಆ ಜನ್ಮ ಬಂದ ಇದ್ದ ಹಾಗೆ, ಹುಟ್ಟುವಾಗಲೇ ಗದ್ದೆಯಲ್ಲಿದ್ದ ಹಾಗೆ. ಅದು ಈಗೀಗ ತಾನೇ ಕಂಡಂತಹ ಮೃಗ. ಅದು ಮೃಗವ ಹೌದಾ ಅಲ್ವೋ ಅಂತಲೂ ಗೊತ್ತಿಲ್ಲ. ಎಲ್ಲಿಯಾದ್ರೂ ನೀನು ಕೇಳಿದ್ಯಾ? ನನ್ನ ಮನಸ್ಸಿಗೆ ನನಗೆ ಗೊತ್ತಿಲ್ಲ. ನನ್ನ ಮನಸ್ಸಿನಂತಹ ಭಾವನೆ ಮೂಡುತ್ತಾ ಇದೆ. ಈಗ ಮಿಥಿಲೆಯಿಂದ ನೀ ಕೇಳಿದ್ದಲ್ಲಿ ಹೊಂಬಣ್ಣದ ಮೃಗದ ಕುರಿತಾಗಿ ನೀನು ಅದು ಕೇಳಿದ್ದುಂಟ? ಇಲ್ಲ. ಯಾವ ವರ್ಗಕ್ಕೆ ಸೇರಿದ್ದು ಅಂತಲೇ ಗೊತ್ತಿಲ್ಲ. ಅದು ಬೇಕು ಅಂತ ಆಟ ಮಾಡಿದ್ರೆ ಏನು? ಅದು ಬೇಕೇ ಬೇಕು. ಆ ಪ್ರಾಣಿಯಿಂದ ಇಂತಹ ಅಪಾಯವೇ ಬರಲಿ, ಅದನ್ನು ನಾನು ಹಿಡಿದಿದ್ದೆ. ನೋಡಿಕೊಡುತ್ತೇನೆ ನಾನು. ಎಂಥದ್ದು ಅಪಾಯ ಬರಲಿ ನೋಡೋಣ, ಅನುಭವಿಸಿ ನೋಡ್ತೇನೆ ನಾನು. ಅಲ್ಲ, ಇದು ತನಕ ಬಂದದ್ದೆಲ್ಲ ನಾವು ಒಟ್ಟಿಗೆ ಅನುಭವಿಸಿ. ಹೌದು. ಈಗ ಅದರಿಂದ ಕೇಡು ಬರ್ತದೆ ಅಂತ ಹೇಳಿದ್ರೆ ಅನುಭವಿಸೋದಕ್ಕೆ ನಾನು ಸದಾ ಸಿದ್ಧಳು. ಅದಲ್ಲ ಅಂತ ಆದ್ರೆ ನಿಮ್ಮ ಪಾದದಲ್ಲಿನ ಪ್ರಾಣವನ್ನು ತ್ಯಾಗ ಮಾಡ್ತೇನೆ. ಬೇಡ, ಅದು ಬೇಕೇ ಬೇಕು. ಚಂದನ ನೀಡೋ ಅರಣ್ಯದಿ ಸಂಚರಿಪ ಮೃಗಕ್ಕೆ ಅಂಬಯಸೆದರೆ ಪಂಚತುವ ವೈದಿದರೆ ಮಾಡುವುದೇನು ನೀನದನೋ ರಮಣಿ. ಕನ್ನಡತೆಯಲ್ಲೇ ಸುಳಿತಾ ಇರುವಂತಹ ಕಾಂಚನ ಮೃಗ ನೀ ಗಮನಿಸಿ ನೋಡು. ಅದು ಉಳಿದ ತನ್ನ ವರ್ಗದ ಜೊತೆಯಲ್ಲಿ ಸೇರುವುದಕ್ಕೆ ಅಂತ ಹವಣಿಸುವಾಗ ಉಳಿದದ್ದೆಲ್ಲ ದೂರ ಸಾಗುತ್ತದೆ. ಅಥವಾ ಉಳಿದ ತನ್ನ ವರ್ಗದ ಪ್ರಾಣಿಗಳು ಸರಿಯಕ್ಕೆ ಬಂದಾಗ ಇದೇ ದೂರ ಹೋಗುತ್ತದೆ. ಅಂದರೆ ಇದು ಗುಂಪಿನಲ್ಲಿ ಸೇರಿ ಹೋಗುವುದಿಲ್ಲ ಅಂತ ತಾತ್ಪರ್ಯ. ಆ ವರ್ಗದಲ್ಲ ಅಂತ ನಾನು ಅಂದದ್ದಕ್ಕೆ ಇದು ದೃಷ್ಟಾಂತವನ್ನು ಕೊಡ್ತದೆ. ಆದರೂ ಅದಿಲ್ಲದಿದ್ರೆ ನಾನು ಪ್ರಾಣ ತ್ಯಾಗ ಮಾಡ್ತೇನೆ, ನಾನು ಸಾಯುತ್ತೇನೆ. ನನಗಿಂತ ಹೆಚ್ಚಾಯ್ತು ಅದು. ಹಾಗೆ ಹೇಳಬಾರ್ದು. ಈ ಕಾಲಕ್ಕೆ ಅದು ಬೇಕು ಅಂತ. ಕನಕಮಯವಾದ ಮಿಥಿಲೆಯನ್ನು ಬಿಟ್ಟು ಬಂದವರು ಕನಕಮಯವಾದ ಸಾಕೇತವನ್ನಾದರೂ ಪತಿಯಾದವನಿಗಾಗಿ ಪರಿತ್ಯಜಿಸಿ ಬಂದವರು ಕನಕವರ್ಣದ ಮೃಗಕ್ಕಾಗಿ ಈಗ ಪ್ರಾಣ ಕಳೆದು ಬೇಕೇ ಬೇಕು. ಅಷ್ಟು ಬೇಕು ಅಂತ ಇದ್ರೆ ಹೊಳಕಿದ್ದೆಲ್ಲ ಊರಿನಲ್ಲೇ ಇದ್ದಾರೆ. ಈಗ ಅದನ್ನು ಹಿಡಿಯುವುದು ಹೇಗೆ ಅಂತ ಅದು ಚಾಲ್ತಿಯಲ್ಲಿ ಇತ್ತಿಂದ ಇತ್ತ ಸುಳಿದಾಡ್ತಾ ಉಂಟು. ಅದನ್ನು ಸಜೀವವಾಗಿ ನಿನಗೆ ಕುಣಿಸುವುದಕ್ಕೆ ಕಾರಣ ನಾಡಿನಲ್ಲಿ ಬೇಕು ಅಂತ ಆಗಿಲ್ಲ, ಕಾಡಿನಲ್ಲಿ ಬೇಕು ಅಂತ ಆಯ್ತು. ಹೌದು, ಕಾಡಿನಲ್ಲೇ ಬೇಕು ಅಂತ ಆದದ್ದರಿಂದ ಹಿಡಿಯುವುದು ಕಷ್ಟ. ನಾಡಿನಲ್ಲಾದ್ರೆ ಏನಾದ್ರೂ ಮಾಡಬಹುದಿತ್ತು, ಬೇರೆ ಏನಾದ್ರೂ ತಂದು ಕೊಡಬಹುದಾಗಿತ್ತು. ಇಲ್ಲಿ ಕಾಡಿನಲ್ಲಿ ಅದನ್ನೇ ತರಬೇಕು. ಈಗ ಅದನ್ನು ಹಿಡಿಯುವುದು ಹೇಗೆ ಸಜೀವವಾಗಿ? ನನ್ನ ನೀವಿದ್ದೀರಲ್ಲ. ಹೌದಪ್ಪ, ನಾನಿದು ತನಕ
ಜಗದೇಕ ವೀರ ಅಂತ ಆದದ್ದು ಆ. ಹೊಡೆದು ಕೊಂದದ್ದರಿಂದ ಆ. ಇದನ್ನು ಹೊಡೆದು ಕೊಂದ್ರೆ ಆಗಿತ್ತು ನಿನಗೆ ಆದೀತು ಆದೀತು ಸ್ವಾಮಿ. ಅಲ್ಲ ನೀನು ಸಣ್ಣಂಗ ದಿಕ್ಕಿಂದ ಅಂತ ಕುಣಿಸಬೇಕು ನೀವು ಅಲ್ಲ, ನೀವು ಹೀಗೆ ಹೇಳ್ತೀನಿ ಅಂತಾದ್ರೆ ಅದಕ್ಕೆ ಪ್ರತಿಯಾಗಿ ನಾನು ಆಡ್ತೇನೆ. ನನಗೆ ಆದೀತು. ಎಂತ ಬೇಕಾದಿ ಪಂಚಬಾಣನ ಪಿತನೆ ಕೇಳಸು ವಂಚಿಸುತ್ತ ನಿಗ ಮಡಿದುದಾದರೆ ಕಂಚುಕವ ರಚಿಸುವೆನು ಕಂಚುಕವ ರಚಿಸುವೆನು ಚರ್ಮವ ತೆಗೆದು ಪ್ರೀತಿಯಲಿ ಇಷ್ಟು ಹೇಳಿದ್ರಲ್ಲ, ಇದನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಗೊತ್ತೇನೆ ಅಂತ ಹೇಳಿದಕ್ಕ ಹಾಗಲ್ಲ, ಮತ್ತೆ ನಾವು ಕಣ್ಣಾರೆ ನೋಡಿದ್ದನ್ನು ಹೌದು. ಏನು ಅಂತ ಊಹಿಸುವುದಕ್ಕಾಗುವುದಿಲ್ಲ. ಹೌದು. ಮುಂದೆ ನಡೆಯುವುದನ್ನು ಊಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವರು ತಾವು. ಹಾ ಹಾಗಾಗಿ ಆ ಮಿಗವನ್ನು ಕೊಂದು ತಂದರೂ ಪರವಾಗಿಲ್ಲ. ಅಲ್ಲ ಕೈಗೆ ಸಿಗದಿದ್ರೆ ಕೊಲ್ಲಲೇಬೇಕು. ಕೊಂದ್ರೆ ನಿನಗೆ ಏನು ಪ್ರಯೋಜನ? ಬೇರೇನು ಅಲ್ಲ, ಅದರ ಚರ್ಮವನ್ನು ಸುಲಿಯುತ್ತೇವೆ. ಹೌದು, ಕೈ ಕಸೂತಿಯಿಂದ ಒಂದು ಮುಳ್ಳು ನಾನೇ ಸುಲಿತೇನೆ ಅಂದ್ರೆ ಅದನ್ನು ನೀವೇ ಸುರಿದು ಕೊಟ್ಟಿರ್ತೇವೆ. ಚರ್ಮವನ್ನು ಸುಲಿದು ಸುಲಿದು ನನ್ನ ಕೈ ಕಸೂತಿಯಿಂದ ಕಂಚಕವನ್ನು ಮಾಡಿಕೊಳ್ಳುತ್ತೇನೆ. ಚಂದ ಕಾಣಬಹುದಲ್ವಾ? ಬಂಗಾರ ಕೊಟ್ಟ ಬೆರೆತಾರಿ ಸೀರೆ ಉಡುವಂತಹ ಯೋಗವನ್ನು ನೀನು ಹಾಕಿಬಿಟ್ಟು ಬಂದಿ. ಈಗ ವನವಾಸದಲ್ಲಿ ಸಮ್ಮತವಾದದ್ದು ಚರ್ಮ ಅಲ್ವಾ? ಅದರಿಂದಲೇ ಕಂಚು. ನಾನಾ ಮೃಗದ ಸುದ್ದಿಯೇ ಬೇಡ ಅಂತ ಹೇಳಿ ಅದನ್ನು ಹೊಡೆದು ಒಂದು ತಂದ ಪಾಪಕ್ಕೆ ನೀನು ಅದರ ಕಂಚುಕ ಮಾಡಿ ಹೊದ್ದುಕೊಂಡಿರುವಾಗ ನಿನ್ನನ್ನು ನಾನು ನೋಡಿದೆ. ಎಷ್ಟು ಒಳ್ಳೆ ಶಿಕ್ಷೆ ಅಂತ. ಹೆಂಡತಿ ಇದಕ್ಕಿಂತ ಒಳ್ಳೆ ಶಿಕ್ಷೆ ಕೊಡುವುದಕ್ಕೆ ಸಾಧ್ಯ? ಪ್ರತಿನಿತ್ಯ ಅದನ್ನೇ ನೋಡಬೇಕು ನಾನು. ನೀನು ಉಟ್ಟುಕೊಂಡು ಜೀವಂತ ಬೇಕು ಅಂತ ಆಸೆ, ಅದಲ್ಲ ಅಂತಂದ್ರೆ ಹೀಗಾದ್ರೂ ಆದಿತ್ತು. ಜೀವಂತ ಹೊಡೆಯುವುದಕ್ಕೆ ಸಾಧ್ಯ ಯಾವಾಗ? ಅದೇನು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ರಾಕ್ಷಸರ ಮಾಯೆ ಅಂತನ ಅಲ್ಲ, ಮೃಗ ಅಂತ ನೀವು. ಮೃಗವಾದ್ರೆ ಹಿಡಿಯುವುದಕ್ಕೆ ಹೊಡಿಬಹುದು, ಅಲ್ಲಿಲ್ಲ ರಾಕ್ಷಸ ಆಗಿತ್ತು. ಆಗ ಕೊಲ್ಲುವುದಕ್ಕೆ ಹೊಡಿಬೇಕಾಗ್ತದೆ. ಸ್ಪಷ್ಟತೆ ಇಲ್ಲದರಿಂದಲೇ ಕೈಯಾರೆ ಹಿಡಿಯುವುದಕ್ಕೆ ಯತ್ನಿಸ್ತೇನೆ. ಎಲ್ಲಿಗೂ ಕೈಗೆ ಸಿಗಲಿಲ್ಲ ಅಂತ ಆದ್ರೆ ಮತ್ತೆ ಹೊಡೆದು ಕೊಂದಾದ್ರೂ ತರಬೇಕಷ್ಟೇ. ತಂದರೆ ನೀ ಕಂಚುಕ ಮಾಡಿ ಏನೇ ಆದ್ರೂ ಬೇಕು ನನಗೆ. ಲಕ್ಷ್ಮಣ ಕೇಳಿದೆಯಲ್ಲ? ಅನುಜ ಲಕ್ಷ್ಮಣ ಜನಕನಂದನೇ ಮೃಗ ವಿಮೋಚಿಸಿ ಆಗಳಲ್ಲಯ್ಯ ಕರಲು ಪೋತೆನ ಬರುವ ತನಕನೇ ಧರಣಿ ಜಾತೆಯ ಕಾಯ್ದುಕೊಳ್ಳಯ್ಯ ಅನುಜ ಮೃಗವನೋಚಿತೆಯಾಗಿಯೇ ಸೀತ ಪರಿವರ್ತಿತಳಾದದನ್ನು ಗಮನಿಸಿದೆಯಲ್ಲ? ಆಡಿದಂತಹ ಹಠದ ಮಾತುಗಳನ್ನು ಕೇಳಿದೆಯಲ್ಲ? ತರಲು ಹೋಗ್ಲೇಬೇಕು. ಇಲ್ಲದಿದ್ದರೆ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಿಡುತ್ತಿಲ್ಲ. ಪ್ರಾಣ ಬಿಡ್ತೇನೆ ಅಂತ ಹೇಳಿ ಈಗ ಹೊರಡಬೇಕು ಅಂತ ಆದ್ರೆ ಇಲ್ಲ ಇಲ್ಲ, ಅದು ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ. ನಿನ್ನ ಕಣ್ಣು ನೋಟವನ್ನು ತಪ್ಪಿಸಿ. ಯಾಕೆ ಮರಳು ಮಾಡುವುದಕ್ಕೆ ಬಂದದ್ದು ನಾ ಹೇಳಿಲ್ಲ. ಅದು ಸಹಜ ಮೃಗವಾದ್ರೂ ಓಡಿ ಹೋಗ್ತಿತ್ತು ಸೀತೆಯ ಪ್ರತೀಕ್ಷೆ. ಇದು ಸೀತೆಯನ್ನು ಮರಳು ಮಾಡಿ ಈಗಲೂ ಹೇಳ್ತೇನೆ ಅಸಹಜವಾಗುತ್ತದೆ. ಅದು ಬೇಕೇ ಬೇಕು. ಇಲ್ಲ ಅವಳ ಹತ್ರ ಮಾತಾಡಿದ್ರೆ ಆದ್ದರಿಂದ ಅದರ ಕುರಿತಾಗಿಯೇ ವಿವಶಳಾಗಿ ಬೇಕು ಅಂತ ಬಯಸ್ತಾ ಇರುವವರನ್ನು ಸಮಾಧಾನ ಪಡಿಸುವುದಕ್ಕಾಗಿ ನಾನು ಹೋಗಿ ಬರುವಾಗ ಇಲ್ಲಿ ಜಾಗ್ರತೆ ಎಚ್ಚರದಿಂದ ಕಾಯ್ತಾ ಇರಬೇಕು. ಅಗ್ರದ ವೀರ ಸ್ವಲ್ಪ ಕೆಲಸದಿ ಮುಖದಿಂದಲೀ ಕರಳಲೆ ಕತೆ ಚಿಕ್ಕದಿರುವುದನ್ನ ಕಳುಗಬಾರದಿ ಆ ಪ್ರಕೃತಿಯಿಂದಲೇ ನಾ ಕೊಂಡು ಬರುವೆನೋ ಅಗ್ರದ ನಿನ್ನ ಮಾತಿಗೆ ಪ್ರತಿಯಾಗಿ ಮಾತನಾಡುತ್ತಿದ್ದೇನೆ ಎನ್ನುವ ಹಾಗೆ ಭಾವಿಸಬಾರದು ಅಣ್ಣ. ಆ ಜಿಂಕೆ ಮರಿಯನ್ನು ತರುವುದಕ್ಕಾಗಿ ನೀನು ಹೋಗಬೇಕಾದ ಅಗತ್ಯವಿಲ್ಲ. ಈ ಸಣ್ಣದಾದ ಕಾರ್ಯಕ್ಕೆ ನಾನೇ ಹೋಗ್ತೇನೆ. ಒಂದು ಅಪ್ಪಣೆಯನ್ನು ಕೊಟ್ಟೆ ಎಂದಾದರೆ ಅದೇ ಕ್ಷಣದಲ್ಲಿ ತಂದೊಪ್ಪಿಸುವೆ. ಅವರದ್ದು ಪರಿಹಾರ ಸೂತ್ರ
ಹೋದ್ರೆ ಕಷ್ಟ ಅಂತ ಹೇಳಿದ್ರೆ ನಾನು ಹೋಗ್ತೇನೆ, ನೀನು ಇಲ್ಲೇ ಇರು. ಇಲ್ಲ, ಅದು ಜಿಂಕೆ ಆಗಲಿ ಜಿಂಕೆ ಮರಿ ಆಗಲಿ ತರುವುದಕ್ಕೆ ನಾನೇ ಹೋಗುದು. ಹಾಗಾದರೆ ನಾನು- ಯಾಕೆ ಅಂತ ಕೇಳು. ಯಾಕೆ? ಮೃಗವನ್ನು ಮಾಡಿದ ತರುವುದಾದ್ರೆ ನೀನು ತರಬಹುದಾಗಿ. ಅವನು ಸತ್ತ ಮೃಗದ ಚರ್ಮ ತೆಗೆದು ಏನು ಮಾಡ್ತಾರೆ ಅಂದ್ರು, ಕಂಚಕ ಕಂಚಕ. ಸತಿಯಾದವಳ ಮಾನ ಪ್ರಾಣಕ್ಕೆ ಹೊಣೆ ಹೊತ್ತವರು ಪತಿ. ಆದ್ದರಿಂದ ಮಾನ ಮುಚ್ಚುವುದಕ್ಕಿದ್ದದಾಗಿ ಅದನ್ನು ಪರಿವರ್ತಿಸ್ತೇನೆ ಅಂತ ಅವಳಿಗೆ ಹೇಳಿದ ಮೇಲೆ ಅಲ್ಲಿವರೆಗೆ ನಿನಗೆ ಹೋಗುವಂತ ಸಾಧ್ಯತೆ ಇತ್ತು, ಅದನ್ನು ಮುಚ್ಚಿತು. ಈಗ ನಾನೇ ಅವನಿಗೆ ನಿರ್ವಾಹಿ. ಅಣ್ಣ, ಹೋದವ ನೀನು ಎಷ್ಟು ದಿವಸದ ಪರಿವಾರ? ಒಳ್ಳೆ ಶುಭ ಶಕುನದ ಮಾತಾಡಿ. ಈಗ ತರ್ತೇನೆ ಅಂತ ಅಂದ್ರೆ ಎಷ್ಟು ದಿವಸಕ್ಕೆ ಬರ್ತೀನಿ. ಅವನಿಗೆ ನಾನು ಹೇಳಿದ್ದು ಅರ್ಥ ಆಗಿದೆ, ಆದ್ರಿಂದ ಕೇಳಿದ್ದು. ನಾನು ಹೇಳಿದ್ದದು ಅಸುರರ ಕಪಟ ಅಂತ. ನಮ್ಮ ಕನ್ನಡತಿಯಲ್ಲಿ ಆ ಮೃಗ ಈಗ ನಾನು ಹೊರಟ್ರೆ ಇದು ಎಷ್ಟು ದಿವಸಕ್ಕೆ ಮುಗೀತದೆ ಅಂತ ಅವನಿಗೆ ಖಚಿತತೆ ಇಲ್ಲ. ಇನ್ನಾದ್ರೂ ಹೇಳು, ಬೇಡ ಅಂತ ಹೇಳು. ಬಂಗಾರದ ಎಷ್ಟು ದಿವಸ ಆದ್ರೂ ಅವನಿಗೆ ಬೇಕು. ಇಲ್ಲ, ಆದಷ್ಟು ಶೀಘ್ರ ಇದನ್ನು ಮುಗಿಸುವ. ಈಗ ಮುಗಿಸಲೇಬೇಕು ಅಂತ ಅವಳು ಹಠ ತೊಟ್ಟ ಮೇಲೆ ಆದಷ್ಟು ಶೀಘ್ರವಾಗಿ ಬರ್ತೇನೆ. ಆದ್ರೆ ನೀ ಎಚ್ಚರ ತಪ್ಪಬೇಡ. ಮಾತು ನೆನಪಿಟ್ಟು ನಿನ್ನ ಅವ ಹೇಳಿದಂಗೆ ಕೇಳು. ಅಲ್ಲೇ 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 ಆಗ ಹೋಗ್ತಾವ. ಈಗ ಬಾ, ಈಗ ಬಾ, ಈಗ ಬಾ.